ಸಿಂಹರಾಶಿಯ ಬಗ್ಗೆ ಹೇಳಲಿಕ್ಕೆ ಒಂದು ತುಂಬ ಸಂತೋಷ ಆಗುತ್ತೆ. ಇದರ ಬಗ್ಗೆ ಈ ಸಿಂಹರಾಶಿಯವರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ತಾ ಹೋಗೋಣ. ಈಗಾಗಲೇ ಎಲ್ರಿಗೂ ಕೂಡ ತಿಳಿದಿರುವಂತೆ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದಾಗಿ ಸಿಂಹರಾಶಿಯವರಿಗೆ ಈ ವರ್ಷ ಗುರುಬಲ ಇಲ್ಲ ಅನ್ನುವಂತಹ ದೊಡ್ಡ ಆತಂಕ ಇರ್ಬೋದು. ಆದರೆ ಸಿಂಹರಾಶಿಯವರಿಗೆ ಸ್ವಭಾವ ಹೇಗೆ ಅಂದರೆ, ಇದು ರವಿಯ ಸ್ಥಾನ ಆದ್ದರಿಂದ ಅವರು ಯಾವುದಕ್ಕೂ ಎದೆಗುಂದೋದಿಲ್ಲ, ಧೈರ್ಯವಾಗಿ ಇರ್ತಾರೆ. ಅವರು ಮಾನಸಿಕವಾಗಿ ಕುಗ್ಗುವ ಹಂತದಲ್ಲಿ ಇರೋದೇ ಇಲ್ಲ. ಆದ್ದರಿಂದ ಸಿಂಹರಾಶಿಯವರು ಅತ್ಯಂತ ಧೈರ್ಯ, ವಿಶ್ವಾಸ, ಆತ್ಮವಿಶ್ವಾಸ ಇವುಗಳೆಲ್ಲದರ ಜೊತೆಯಲ್ಲಿ ವಿಶೇಷವಾಗಿ ದೇವತಾರಾಧನೆ ಮಾಡೋದರಿಂದ ಎಂಥ ಸಮಸ್ಯೆಗಳಿದ್ರೂ ಕೂಡ ಅವರು ಅದನ್ನು ದಾಟ್ತಾ ಬರ್ಬೋದು. ಇವತ್ತಿನ ದಿವಸ ಹೇಳಬೇಕಾಗಿರುವಂಥ ಮುಖ್ಯ ವಿಚಾರ, ಈ ಜೂನ್ 20ನೇ ತಾರೀಕಿನಿಂದ ಆಗಸ್ಟ್ 3ನೇ ತಾರೀಕಿನ ತನಕ ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಕುಜ ವೃಷಭ ರಾಶಿಗೆ ಕುಜ ಈ ಸಿಂಹರಾಶಿಯವರಿಗೆ ಯೋಗಕಾರಕ. ಅಂದರೆ 1, 4, 7, 10 ಇದು ಕೇಂದ್ರ ಸ್ಥಾನಗಳು ಅಂತ ಕರೆಸಿಕೊಳ್ಳುತ್ತೆ. ಸಿಂಹರಾಶಿಯಿಂದ ನಾವು ವೃಶ್ಚಿಕ ರಾಶಿಯನ್ನು ಎಣಿಕೆ ಮಾಡಿದಾಗ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 4ನೇ ಮನೆ ಆಗುತ್ತೆ. ಅದು ಯೋಗವನ್ನು ನೀಡುವಂತಹ ಕುಜ. ಅಂದರೆ ಸಿಂಹರಾಶಿಗೆ ಒಳ್ಳೆಯದನ್ನು ಮಾಡ್ತಾನೆ ಕುಜ. ಅಂದರೆ ಜ್ಯೋತಿಷ್ಯದಲ್ಲಿ ಹೇಗೆ ಅಂದರೆ, ರವಿ ಮತ್ತು ಕುಜ ಇಬ್ಬರೂ ಕೂಡ ಒಟ್ಟಿಗೆ ಸೇರಬಾರ್ದು. ಇಬ್ಬರೂ ಕೂಡ ಸ್ನೇಹಿತರು ಆದರೆ ಒಟ್ಟಿಗೆ ಸೇರಬಾರ್ದು. ಒಟ್ಟಿಗೆ ಸೇರಿದ್ರೆ ಅದು ಮತ್ತಷ್ಟು ತೀವ್ರತೆ ಜಾಸ್ತಿ ಆಗುತ್ತೆ. ಉದ್ವೇಗಗಳು, ಆತಂಕಗಳು, ಆಮೇಲೆ ಮನಸ್ಸಿನಲ್ಲಿ ಕಾರುಣ್ಯ ಕಡಿಮೆ ಆಗುತ್ತೆ, ದಯೆ ಕಡಿಮೆ ಆಗುತ್ತೆ. ಆದ್ದರಿಂದ ಅವರಿಬ್ಬರು ಒಟ್ಟಿಗೆ ಸೇರಬಾರ್ದು. ಆದರೆ ಸಿಂಹರಾಶಿಗೆ ಯಾವತ್ತೂ ಕೂಡ ಕುಜ ಒಳ್ಳೆಯದನ್ನು ಮಾಡ್ತಾನೆ, ಯೋಗಕಾರಕ ಗ್ರಹ ಅಂತ ಕರೆಸಿಕೊಳ್ತಾನೆ. ಈಗ ಪ್ರಕೃತದಲ್ಲಿ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡಿರೋದ್ರಿಂದಾಗಿ ಏನಾಗಿದೆ ಅಂದರೆ, ವೃಷಭ ರಾಶಿಯಿಂದ ಸಿಂಹರಾಶಿ, ವೃಷಭ, ಮಿಥುನ, ಕರ್ಕ, ಸಿಂಹ ಅದು ಕೂಡ 4ನೇ ಮನೆ ಆಗುತ್ತೆ. ಆದ್ದರಿಂದ ಈ ಕುಜನ ಮೇಲೆ ಶನಿ ದೃಷ್ಟಿ ಬೇರೆ ಇದೆ. ಆದ್ದರಿಂದ ಇವರಿಗೆ ಪ್ರಕೃತದಲ್ಲಿ ಸ್ವಲ್ಪ ಒಳ್ಳೆಯದಾಗುವಂತಹ ಸನ್ನಿವೇಶಗಳು ಇದೆ. ಕುಜ ನಿಮಿತ್ತವಾಗಿ ಒಳ್ಳೆಯದಾಗುತ್ತೆ. ಮತ್ತು ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ತುಂಬ ತೊಂದರೆ ಮಾಡುವಂತಹ ಶನಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅವನು ತುಂಬ ಕಷ್ಟದಲ್ಲೂ ಕೂಡ ಕೆಲವೊಂದು ವರಗಳನ್ನ ಕೊಡ್ತಾನೆ. ಉದಾಹರಣೆ, ಯಾರಿಗೆ ಅಷ್ಟಮ ಶನಿ ನಡೀತಾ ಇರುತ್ತೋ ಅವರಿಗೆ ಒಂದು ವಿವಾಹ ನಿಶ್ಚಯ ಆಗುವಂತಹ ಸನ್ನಿವೇಶಗಳು ತುಂಬ ಇರುತ್ತೆ. ಹಾಗೇ ಆಗುತ್ತೆ ಅಂತಲ್ಲ, ಅಂತೂ ಎಷ್ಟೋ ದಿವಸದ ಪ್ರಯತ್ನದಲ್ಲಿ ವಿವಾಹ, ಶನಿ ಏನು ಅಂತಂದರೆ ಅನೇಕ ಕಷ್ಟಗಳನ್ನ ಕೊಟ್ಟರೂ ಕೂಡ ಜೀವನದಲ್ಲಿ ಯಾವುದು ಅನಿವಾರ್ಯವೋ ಅದಕ್ಕೆ ತೊಂದರೆ ಮಾಡೋದಿಲ್ಲ ಅಂತ. ವಿವಾಹಾದಿಗಳು ತೀರಾ ಅನಿವಾರ್ಯವಾದದ್ದು, ಅದು ಮುಖ್ಯವಾದದ್ದು ಮನುಷ್ಯರಿಗೆ. ಆದ್ದರಿಂದ ಅಷ್ಟಮ ಶನಿ ವಿವಾಹವನ್ನು ಮಾಡಿಸ್ತಾನೆ ಅಂತ ಒಂದು ವಿಚಾರ ಇದೆ. ಆದ್ದರಿಂದ ಅಷ್ಟಮ ಶನಿ ನಡೀತಾ ಇದ್ದರೂ ಕೂಡ, ಗುರುಬಲ ಇಲ್ಲದೇ ಇದ್ದರೂ ಕೂಡ ವಿವಾಹ ಆಗದವರು ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಅಂದರೆ ಕುಜ ಈಗ ವೃಷಭವನ್ನು ಪ್ರವೇಶ ಮಾಡಿದ್ದಾನೆ. ಆದ್ದರಿಂದಲೂ ಕೂಡ ಅವರಿಗೆ ಒಳ್ಳೆಯದಾಗುತ್ತೆ ಅಂತ. ಕುಜ ದೋಷ ಇಲ್ಲ ಈಗಿನ ಸಂದರ್ಭದಲ್ಲಿ, ಒಳ್ಳೆಯದಾಗುತ್ತೆ ಅಂತ. ಆದರೆ ಕುಜನ ಮೇಲೆ ಶನಿ ದೃಷ್ಟಿ ಇದೆ. ಆ ಶನಿ ತೃತೀಯ ಸ್ಥಾನವನ್ನು ನೋಡ್ತಾನೆ. ಈ ರಾಹು ಅಷ್ಟಮ ಶನಿ, ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದಾಗಿ ದಾಂಪತ್ಯದಲ್ಲಿ ಕಲಹ ಮೊದಲಾದವುಗಳು ನಡೆಯುತ್ತೆ. ಒಟ್ಟು ಹೇಳಬೇಕು ಅಂದರೆ ಸಿಂಹರಾಶಿಯವರಿಗೆ ಎಲ್ಲ ಥರನೂ ಕೆಟ್ಟದ್ದೇ ಇದೆ, ಆಯಿತಾ. ಆದರೆ ಒಳ್ಳೆಯದನ್ನು ನಾವು ಹುಡುಕಬೇಕು. ಎಷ್ಟು ಒಳ್ಳೆಯದಿದೆ ಅನ್ನೋದನ್ನು ಹುಡುಕಬೇಕು. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದರೆ ಹೇಳ್ತೀನಿ ಕೇಳಿ, ವ್ಯಯಸ್ಥಾನದಲ್ಲಿ ಗುರುಬಲ ಇಲ್ಲ, ಲಗ್ನದಲ್ಲಿ ಇದು ಸಿಂಹರಾಶಿಯಲ್ಲೇ ಕೇತು, ಆದ್ದರಿಂದ ವೈರಾಗ್ಯ ಜಾಸ್ತಿ, ಯಾವುದರಲ್ಲೂ ಉತ್ಸಾಹ ಇರಲ್ಲ. ಆಮೇಲೆ ಇದು ಸಪ್ತಮ ಸ್ಥಾನದಲ್ಲಿ ರಾಹು, ಅಂದರೆ ಗಂಡ ಹೆಂಡಂದರಲ್ಲಿ ಸರಿ ಹೋಗಲ್ಲ. ಅಷ್ಟಮ ಸ್ಥಾನದಲ್ಲಿ ಶನಿ, ಆದ್ದರಿಂದ ಅವರಿಗೆ ತುಂಬ ಪ್ರಾಣಾಂತಿಕದಷ್ಟು ಅವರಿಗೆ ಹಿಂಸೆಗಳು. ಮತ್ತು ಹೀಗೆ ಎಲ್ಲವೂ ಕೂಡ ಸಮಸ್ಯೆಯಲ್ಲಿ ಇರೋದರಿಂದಾಗಿ ಇವರಿಗೆ ಇದು ಅನುಕೂಲ ಇಲ್ಲ ಈಗಿನ ವರ್ಷ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ವಿಚಾರ ಮಾಡಿದ್ರೆ ಇದೆಲ್ಲವೂ ಕೂಡ ಮೇಲ್ನೋಟದ ವಿಚಾರಗಳು. ನಮ್ಮ ಗ್ರಹ ಕುಂಡಲಿ ರಾಶಿ ಕುಂಡಲಿ ಇರುತ್ತಲ್ಲ, ಅದರಲ್ಲಿ ಒಂದು ವೇಳೆ ದಶಾಭುಕ್ತಿಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ಈ ಗೋಚಾರದ ಫಲಗಳು ಕೇವಲ ಒಂದು 20% ಅಷ್ಟೇ, ಅದರಲ್ಲೇ ಅದು ಪರ್ಯವಸಾನ ಆಗೋಗ್ಬಿಡುತ್ತೆ. ಇದು ತುಂಬ ನಮಗೆ ಹೆಚ್ಚು ಪ್ರಭಾವ ಬೀರಲ್ಲ. ಈಗ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ,
ಮತ್ತು ಅವರ ಜಾತಕದ ಫಲಿತಾಂಶ ಹೇಗಿದೆ ಅದನ್ನು ನೋಡಿ ನಾವು ನಿರ್ಧಾರ ಮಾಡಬೇಕು. ಮೇಲ್ನೋಟಕ್ಕೆ ಗೋಚಾರದಲ್ಲಿ ಇಷ್ಟೊಂದು ನೆಗೆಟಿವ್ಸ್ನ ನಾವು ತಿಳ್ಕೊಂಡು ವಿಚಲಿತರಾಗೋದರಲ್ಲಿ ಅರ್ಥವೇ ಇಲ್ಲ. ಆದ್ದರಿಂದ ಮತ್ತೀಗ ಕುಜ ಈಗ ವ್ಯತ್ಯಾಸ ಆಗಿರೋದ್ರಿಂದಾಗಿ ಕುಜನ ಬೆಂಬಲ ತುಂಬ ಚೆನ್ನಾಗಿದೆ ಈಗ. ಹಾಗಾಗಿ ಸಿಂಹರಾಶಿಯವರು ಅವರು ಸ್ವಲ್ಪ ಆಶಾವಾದಿಗಳಾಗಿ ಇನ್ನೂ ಹೆಚ್ಚಿನ ಶ್ರಮವನ್ನು ಪಟ್ಟು ಭಾರೀ ಅವರೊಂದು ಮುಂದುವರಿಬೋದು. ಸಿಂಹರಾಶಿಯವರು ಯಾವತ್ತೂ ಕೂಡ ತಲೆ ಎತ್ತಿ ಬದುಕೋರು. ಅವರು ಎಲ್ಲ ಏನು ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡ್ರೂ ಕೂಡ ಆ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಇರುವಂಥವರು ಮತ್ತು ದೊಡ್ಡ ಪರೋಪಕಾರಿಗಳು. ಇಂತಹ ಸಿಂಹರಾಶಿಯವರು ಯಾವತ್ತೂ ಕೂಡ ಧೈರ್ಯವಂತರೇ ಆಗಿರ್ತಾರೆ. ಯಾಕೆ ಅಂದರೆ ರವಿಯ ಆಧಿಪತ್ಯದಲ್ಲಿ ಅವರು ಇರ್ತಾರೆ. ಅವರಿಗೆ ಒಳ್ಳೊಳ್ಳೆ ಉನ್ನತ ಹುದ್ದೆಗಳಿಗೂ ಕೂಡ ಅವಕಾಶಗಳಿರುತ್ತೆ. ಇಂತಹ ಸಿಂಹರಾಶಿಯವರು ಮುಖ್ಯವಾಗಿ ಅವರು ಮಾಡಬೇಕಾದದ್ದು ಗುರುವನ್ನು ಆಶ್ರಯಿಸಬೇಕು. ಆ ಕುಜ ಯಾವತ್ತೂ ಕೂಡ ರವಿಗೆ ಸ್ನೇಹಿತ ಆದ್ದರಿಂದ ಕುಜ ಒಳ್ಳೆಯದನ್ನೇ ಮಾಡ್ತಾನೆ. ಕುಜ ಯಾವತ್ತೂ ಕೂಡ ಪ್ರತ್ಯೇಕವಾಗಿದ್ದರೆ ಅಷ್ಟೇ ಸಮಸ್ಯೆ. ಇನ್ನೊಂದು ಗ್ರಹದ ಜೊತೆಯಲ್ಲಿ ಅಂದರೆ ಶನಿ ರವಿ ಇವರ ಜೊತೆಯಲ್ಲಿ ಸೇರಿದಾಗ ಮತ್ತಷ್ಟು ಕಷ್ಟ. ಅಥವಾ ಕ್ಷೀಣಚಂದ್ರ ಅವನ ಸಂಪರ್ಕ ಸೇರಿದಾಗಲೂ ಕೂಡ ಕಷ್ಟ. ಇನ್ನು ಕುಜ ಬುಧನ ಜೊತೆ ಸೇರಿದರೂ ಕೂಡ ಕಷ್ಟ. ಯಾಕೆಂದರೆ ಕುಜನಿಗೆ ಇರುವ ಶತ್ರು ಬುಧ ಮಾತ್ರ. ಆದರೆ ಯಾರ ಜೊತೆಯೂ ಕೂಡ ಸೇರದೇ ಇದ್ದಾಗ ಗುರು ಅಥವಾ ಚಂದ್ರ ಅಂದರೆ ಹುಣ್ಣಿಮೆ ಚಂದ್ರ ಇವರ ಜೊತೆಯಲ್ಲಿ ಸೇರಿದಾಗ ಕುಜ ತುಂಬ ಒಳ್ಳೆಯದನ್ನೇ ಮಾಡ್ತಾನೆ. ಅವರಿಗೆ ಕುಜ ದೋಷ ಇರೋದಿಲ್ಲ ಅಂತ. ಈಗ ಪ್ರಕೃತದಲ್ಲಿ ಇವರಿಗೆ ಚೆನ್ನಾಗಿರೋದ್ರಿಂದಾಗಿ ಸಿಂಹರಾಶಿಯವರು ಅವರು ಒಂದು ಆಶಾವಾದಿಗಳಾಗಿ ಇರಬೇಕು. ಹೆಚ್ಚಿನ ಸಾಧನೆಯ ಕಡೆ ಗಮನವನ್ನು ಹರಿಸಬೇಕು. ಸಿಂಹರಾಶಿಯವರು ವಿಶೇಷವಾಗಿ ಅವರು ಆದಿತ್ಯ ಹೃದಯ ಇವೆಲ್ಲ ಮಾಡ್ತಾನೆ ಇರ್ತಾರೆ. ರವಿ ಆರಾಧನೆಯನ್ನೆಲ್ಲ ಹೆಚ್ಚು ಮಾಡ್ತಾರೆ. ಆದರೆ ಜೊತೆಯಲ್ಲಿ ನಾನು ಹೇಳುವಂಥದ್ದು ಗುರುಗಳ ಸೇವೆಯನ್ನು ಹೆಚ್ಚು ಮಾಡಬೇಕು. ಪ್ರಕೃತದ ಸ್ಥಿತಿಯಲ್ಲಿ ಗುರುಬಲವನ್ನು ಅವರು ಪಡೆದುಕೊಳ್ಬೇಕು. ಈಗಾಗಲೇ ರಾಯರ ಆರಾಧನೆ ಹತ್ತಿರ ಬರ್ತಾ ಇದೆ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ನಾವು ಏನು ಮಾಡೋಣ ಅಂದರೆ ಅದಕ್ಕೂ 48 ದಿವಸಗಳ ಮೊದಲು ಒಂದು ರಾಯರ ಸೇವೆಯನ್ನು ನಾವು ಮಾಡೋಣ. ರಾಯರ ಸೇವೆ ಮಾಡೋದರಿಂದಾಗಿ ಸಿಂಹರಾಶಿಯವರಿಗೆ ಚೆನ್ನಾಗಿ ಗುರುಗಳ ಅನುಗ್ರಹ ಉಂಟಾಗುತ್ತೆ. ವ್ಯಯಸ್ಥಾನದಲ್ಲಿ ಗುರು ಇದ್ದರೂ ಕೂಡ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದರೆ ಏನೋ ಫಲವನ್ನು ಕೊಡ್ಬೋದು, ಸರ್ವಮಂಗಳಗಳನ್ನು ಕೊಡ್ಬೋದು. ಅಥವಾ 11ನೇ ಮನೆಯಲ್ಲಿ ಗುರು ಇದ್ದರೆ ಎಲ್ಲ ವಿಧವಾದ ಲಾಭವನ್ನು ಕೊಡ್ತಾನೆ. ಅಂಥ ಫಲವನ್ನು ಇವರು ಸಿಂಹರಾಶಿಯವರು ಪಡೆದುಕೊಳ್ಬೋದು. ಅದಕ್ಕೇನು ಮಾಡಬೇಕು ಅಂತಂದರೆ ಗುರುಗಳ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಗುರುಗಳಿಗೆ ತುಂಬ ಇಷ್ಟವಾದದ್ದು ಭಗವಂತನ ಆರಾಧನೆ, ಲಕ್ಷ್ಮೀನಾರಾಯಣ ದೇವರ ಚಿಂತನೆ. ಹಾಗಿದ್ರೆ 48 ದಿವಸಗಳ ಕಾಲ ನಾವು ಈ ಮೂಲಕವಾಗಿ ಗುರುರಾಯರ ಆರಾಧನೆ ಮಾಡಿದ್ರೆ ಅವರು ಎಷ್ಟೇ ದಿವಸದಿಂದ ಇರುವಂತಹ ಕೆಲಸಗಳೆಲ್ಲವೂ ಕೂಡ ಹಾಗೆ ಉಳಿದ ಕೆಲಸಗಳೆಲ್ಲವೂ ಕೂಡ ಯಶಸ್ವಿ ಭರಿತವಾಗಿ ಆಗುತ್ತೆ. ಆದ್ದರಿಂದ ನಾವು ನಿಮಗೆ ಇಲ್ಲೊಂದು ಒಳ್ಳೆಯ ಅವಕಾಶ ಏನು ಅಂತಂದರೆ 48 ದಿವಸಗಳ ಅಖಂಡವಾದ ಒಂದು ರಾಯರ ಸೇವೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ. ಅದೇನಿಲ್ಲ, ನಾವೇ ಒಂದು ಗ್ರೂಪಿನಲ್ಲಿ ಸೇರಿಸ್ಕೊಳ್ತೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಒಂದು ಸೇವೆ. ಅದು ಶ್ರೀಕರ ನಾರಾಯಣ ದೇವರ ಲಕ್ಷ್ಮೀನಾರಾಯಣ ದೇವರ ಸೇವೆ. ಗುರುರಾಯರ ಸಂಪ್ರೀತಿಗೋಸ್ಕರ ಗುರುಬಲವನ್ನು ಪಡೆದುಕೊಳ್ಳುವ ಒಂದು ಸಂಕಲ್ಪವನ್ನು ಮಾಡಿ ಇದನ್ನು ಮಾಡೋಣ. ನಿಮ್ಮ ಉದ್ದೇಶ ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅದು ನೆರವೇರುತ್ತೆ. ನಾವು ಜಾತಕವನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗೋಚಾರವನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಾರ್ಥನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ. ಎಂಥ ಸಮಸ್ಯೆಗಳಿದ್ದರೂ ಕೂಡ ತಪಸ್ವಿಗಳು ಅವರ ತಪಸ್ಸನ್ನು ಧಾರೆ ಎರೆದು ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ. ಅದು ಏನೇ ಜಾತಕದಲ್ಲಿ ಏರು ಪೇರಿದ್ರೂ ಕೂಡ ಯೋಚನೆ ಇಲ್ಲ. ಆದ್ದರಿಂದ ನಾವು ಗುರುರಾಯರ ಬಳಿ ತೆರಳಿ ಅವರ ಅನುಗ್ರಹವನ್ನು ನಾವು ಪಡೆದುಕೊಂಡ್ರೆ ಜಾತಕದಲ್ಲಿ ಏನು ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಲ್ಲಿ 48 ದಿವಸಗಳ ಕಾಲ ಅಖಂಡವಾಗಿ ಶ್ರೀರಾಘವೇಂದ್ರ ಅಂತ ಒಂದು ಬರೆಯೋದು, ಜೊತೆಯಲ್ಲಿ ನಾವು ಮಾರ್ಗದರ್ಶನ ಮಾಡುವಂತೆ ಕೆಲವೊಂದು ರಾಯರ ಸೇವೆಗಳನ್ನು ಮಾಡೋದು. ಹೀಗೆ ಮಾಡೋದರಿಂದ ಅವರಿಗೆ ನೀವು ಏನೇ ಇಷ್ಟಾರ್ಥವನ್ನು ನೀವು ಇಟ್ಕೊಂಡು ಬಂದರೂ ಕೂಡ ಅದು ಈಡೇರುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು 2 ಥರ ಒಂದು ಗ್ರೂಪನ್ನು ಮಾಡ್ತಾಯಿದ್ದೀವಿ. ಒಂದು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸೋರು, ಇನ್ನೊಂದು ಸಾಮಾನ್ಯವಾಗಿ ಸೇವೆಯನ್ನು ಸಲ್ಲಿಸುವವರು ಅಂತ. ವಿಶೇಷವಾಗಿ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ನಾವು ಅವರ ಗೋತ್ರ ನಕ್ಷತ್ರವನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿ ಅವರ ಇಷ್ಟಾರ್ಥವನ್ನು ನಾವು ಹೇಗೆ ಪಡೆದುಕೊಳ್ಳಿಕ್ಕೆ ಯಾವ ಥರ ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನು ಇಂಡಿವಿಜುವಲಾಗಿ ಮಾಡ್ತಾ ಹೋಗುವಂಥದ್ದು. ಇನ್ನೊಂದು ಸಾಮಾನ್ಯ ಸೇವೆ ಅಂತಂದರೆ ಎಲ್ಲರ ಜೊತೆಯಲ್ಲಿ ಸೇರಿ ಮಾಡಿಕೊಳ್ಳುವಂಥದ್ದು. ಹೀಗೆ 2 ಥರದ ಒಂದು ಅವಕಾಶಗಳಿದೆ. ನೀವು ಇದರಲ್ಲಿ ಭಾಗವಹಿಸಿ
ನೀವು ಈ ಒಮ್ಮೆ ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ, ಪೂರ್ತಿ ವಿವರವನ್ನು ನಾವು ನಿಮಗೆ ಕಳಿಸ್ತೀವಿ. ಅದನ್ನ ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನು ಅಂತಂದರೆ, ಸಿಂಹರಾಶಿಯವರಿಗೆ ರಾಹು ಸಪ್ತಮ ಸ್ಥಾನದಲ್ಲಿರೋದ್ರಿಂದಾಗಿ ಗಂಡ ಹೆಂಡಂದಿರ ಮಧ್ಯದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಾರು ಸಹಬಾಳ್ವೆಯಲ್ಲಿರ್ತಾರೋ, ನಾವು ಯಾರ ಜೊತೆ ಕೆಲಸ ಮಾಡ್ತಾ ಇರ್ಬೋದು, ಅಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಅಥವಾ ಹೆಂಡತಿ ಜೊತೆನೇ ಆಗಬೇಕು ಅಂತಿಲ್ಲ, ಮಕ್ಕಳ ಜೊತೆ ಕಿರಿಕಿರಿ ಆಗುತ್ತೆ. ಅದು ಮನಸ್ಸಿನ ಮೇಲೆ ಮತ್ತು ನಮ್ಮ ದೇಹದ ಮೇಲೆ ನೇರವಾಗಿ ಪ್ರಭಾವ ಬೀರುವಂಥದ್ದು ರಾಹು. ಮತ್ತು ಲಗ್ನದಲ್ಲೇ ಕೇತು ಇರೋದ್ರಿಂದಾಗಿ, ರಾಶಿಯಲ್ಲೇ ಕೇತು ಇರೋದ್ರಿಂದಾಗಿ ಅದು ಕೂಡ ಸಮಸ್ಯೆ ಇದೆ. ಇಷ್ಟೆಲ್ಲ ಇರೋದ್ರಿಂದಾಗಿ ಗುರುಗಳ ಅನುಗ್ರಹವನ್ನು ನಾವು ಪಡೆದುಕೊಂಡು ಇದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆ ದೃಷ್ಟಿಯಲ್ಲಿ ಸಿಂಹರಾಶಿಯವರು ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹುತು. ಶ್ರೀಕೃಷ್ಣಾರ್ಪಣಮಸ್ತು.